ನನ್ನ ಹುಡುಗಿ ಲವ್ ಮಾಡಾಕ್ ಕುಂತ ಇಷ್ಟ ವರ್ಷ ಆತ, ಬರೀ ಅಕ್ಕಿನ ಗಿಫ್ಟ್ ಕೊಡಿಸ್ತಾಳ. ನಾ ಏನ್ ನೋವು ಕೊಡಿಸಿ ನೋಡ, ಏನ್ರ ಕೊಡಿಸ್ತೀನಿ ತಡೀಕ್. ಈಗ ನಾನು ಒಂದ್ ನೀ ಸತ್ಯ ಕೊಡ್ಸಾಕ ಏನ್ರ ಕೊಡ್ಸನ್ ತಡಿ, ಯಾರ ಫೋನ್ ಹಚ್ಚನ್ ತಡಿ. ಹಲೋ ದೋಸ್ತ, ಎಲ್ಲದಿ? ಹೌದಾ, ಏನ್ರ ಕೆಲ್ಸ ಇತ್ತನ? ಒಂದ್ ಸ್ವಲ್ಪ ಮಾತಾಡ್ದಿತ್ತು ನಿನ್ ಜೊತೆ. ಏನಿಲ್ಲ ದೋಸ್ತ, ನಾ ಒಂದ್ ಸ್ವಲ್ಪ ಎಕ್ಸಾಮ್ ಫೀ ತುಂಬದಿತ್ತ, ಅದಕ್ ರೊಕ್ಕ ಬೇಕಾಗಿದ್ದು. ಮನ್ಯಾಗ ಕೇಳ, ಒಂದ್ ಚಪ್ಪಲ್ ತೊಗೊಂಡ್ ಹೊಡ್ಯಾಕಂತಾರ. ಎಷ್ಟು ರೊಕ್ಕ ಕೊಡ್ಬೇಕು ನಿನಗ ಅಂತ. ನಿನ್ ಕಡೆ ಇದ್ರ ಅಷ್ಟೇ ಕೇಳಾಕ್ ಫೋನ್ ಹಚ್ಚಿದ್ದ ನೋಡು. ಅದಾವೇನ ನಿನ್ ಕಡೆ ರೊಕ್ಕ? ಎಷ್ಟಂದ್ರ 2,000 ರೂಪಾಯಿ ಬೇಕಾಗಿದ್ದು ನೋಡು. ಹಾಕ್ಯ? ಆತ. Hours later. ಅವನು 3 ತಾಸ ಆತಲ್ಲ, ಇನ್ನೂ ಮಟ ಫೋನ್ ಹಚ್ಚಿಲ್ಲವ. ಹಾಕ್ತಾನ ಅಂದವ. ಸರಿ, ಯಾರ ಸಿಕ್ತಾರ ಅವ್ರ. ಯಾರಿಗೆ ಹಚ್ಲಿ? ನಂದೀಶ್ ಅಂತ ಹಚ್ಲಿ. ಹಲೋ ಹಲೋ ದೋಸ್ತ, ಎಲ್ಲದಿ? ಏನಿಲ್ಲ, ಒಂದ್ಸ ನಿನ್ ಕಡೆ ಅಂದ್ರೆ ಒಂದು ಹೆಲ್ಪ್ ಬೇಕಾಗಿತ್ತ. ಒಂದು ಎಕ್ಸಾಮ್ ಫೀ ತುಂಬುದಿತ್ತ, ಅರ್ಜೆಂಟ್ 2,000 ರೂಪಾಯಿ ಬೇಕಾಗಿದ್ದು. ಇದ್ದು ನಿನ್ ಕಡೆ? ಹೌದಾ, ಆಯ್ತು, ಹಚ್ಚ. ತಡಿ, ಮಾತ್ರ ಯಾರು ಸಿಗ್ತಾರ ಅಂತ. ಸಿಕ್ಕ ನೋಡಿ, ಈಗ ಬೇಕಾರ. ಇಲ್ಲಾಗ್ಲೇ ಒಬ್ಬನ ಕುಂದ್ಬಿಟ್ಟಿ ಅಲ್ಲಿ ಕಾಲೇಜ್ ಇಲ್ಲ ಐತ್ಲಿಪ್ಪ, ಕಾಲೇಜ್ ಐತಿ. ಮತ್ತೆ ಇಲ್ಲ ಕುಂತಿ ಏನಂದ್ರೆ 2,000 ರೂಪಾಯಿ ಬೇಕಾಗಿದ್ದು ಎಕ್ಸಾಮ್ ತುಂಬಾಕ. ಹೌದಾ, ಈ ಕಡೆ ಅದಾವ? ನೀವು ನೋಡ್ಬೇಕ್ಲಿಪ್ಪ, ಅದಾವಿಲ್ಲ ನಮಗೂ ಗೊತ್ತಿಲ್ಲ. ಕೊಡ್ತಾನ ನಿಂಗ ಫೋನ್ ಪೇದ ಅದಾವ, ಫೋನ್ ಪೇದಾಗ ಏನು ಹಾಕ್ಲಿ? ಫೋನ್ ಪೇ ಹಾಕ. ಎಷ್ಟದ? ಈಗ ಎಷ್ಟದಾವ ಕ್ಯಾಶ್? ಅದಾವ 2,000 ರೂಪಾಯಿ ಕೊಡ್ತಾನೆ ಬೇಕಾದ್ರೆ. ಎಕ್ಸಾಮಿಗೆ ಏನಾತಿ ತಡಿ, ಅದಾವ ನಾನು ಕೊಡ್ತೇನೆ ಅಂತ. ಹೊಳ್ಳಿ ಆಗಲೇ ಕೊಟ್ಟಿದ್ದೀನಿ. ಈಗ ಕೊಳ್ಳಿ ಮಚ್ಚ, ಹೊಳ್ಳಿ ಯಾವಾಗ ಕೊಡ್ತೀನಿ ನಂಗೆ? ಕೊಡ್ತೀನಿ ತಗೋ, ರೊಕ್ಕ ಇದ್ದಾಗ. 1 ವಾರ ನಿಂಗೆ ಟೈಮ್ ಒಳಗೆ ಕೊಡ್ಬೇಕು ನಂಗೆ. ಮತ್ತೆ ನೀ ಓಡೋಗಿ ಎಲ್ರು ಓದಿ ಫೋನ್ ಸ್ವಿಚ್ ಆಫ್ ಆತ, ಮತ್ತೆ ಅವಾಗತ್ತೆ ನಿನಗೆ ಎಕ್ಸಾಮ್ ಏನಿದು ಕೊಡತಾನ ನಿನಗೆ. ನೋಡಿ, ಥ್ಯಾಂಕ್ಸ್ ಮಚ್ಚ. ರೊಕ್ಕ ಕೊಡ್ತಾನ ಅಂತ ಕೊಡ್ತೈತೆ ತಂದೆ ನೀವು? ಅವ ಎಕ್ಸಾಮಿಗೆ ಅಂದ, ಅದಕ್ಕೆ ಕೊಟ್ಟೆ ನಾನು. ನೋಡಂತ ಏನ್ ಮಾಡ್ತಾನ. ಕೊಟ್ಟಿಲ್ಲ ಅಂತ ಲೇಪ ಒಬ್ಬ ಹಂಗ ಮಾಡ್ಯಾನ ಅಂತವ. ಅದೇ ನಂಗೂ ಗೊತ್ತಿಲ್ಲ, ಕೊಡಾಕ್ ನನಗೂ ಹೆದರಿಕೆ. ಇನ್ನೊಂದ್ 1,000 ರೂಪಾಯಿ ಕೊಡ್ಬೇಕು ನಂಗೆ. ಲೇ, ಇನ್ನೊಂದ್ 1,000 ರೂಪಾಯಿ ಫೋನ್ ಪೇ ಮಾಡ್ತಾನ ನೋಡಿ ನಿಂಗೆ. ಹತ್ತು ಯಾವಾಗ ಹಾಕ್ ನೀ ರೊಕ್ಕ? 1,000 ರೂಪಾಯಿ ಸಜ್ರ ಹಾಕ. ನಮ್ಮ ಹುಡುಗಿ ಒಂದ್ ದೊಡ್ಡದ ಗಿಫ್ಟ್ ಕೊಡಿಸ್ತಿದ್ದಾನೆ. ಹೆಂಗ ಆದಂದ್ರ ಬಕ್ರ ಆದ್ರ ಪಕ್ಕ ಬಕ್ರ ಆದವ್. ಹತ್ತು ಫೋನ್ ಪೇ ಮಾಡ್ತಾನಂತ. ಇನ್ನೊಂದ್ 1,000 ರೂಪಾಯಿ ಹೋಗೋಣ. ಫೋನ್ ಹಚ್ಚಲ್ಲ ರೊಕ್ಕ ಅಂತಂದ್ರೆ ಸಜ್ಜ ಗಿಫ್ಟ್ ಹೆಂಗ ಕೊಡ್ಬೇಕಲ್ಲ. ಕಡಿ ಒಂದ್ ತಪ್ಪ. ಹಲೋ ಅಣ್ಣ, ಎಲ್ಲದಿ? ಏನೇನಲ್ಲ, ನಿಮ್ಮ ಅಂಗಡಿಯಿಂದ ಒಂದ್ ಗಿಫ್ಟ್ ಬೇಕಿತ್ತು. ಚಲೋದೆ. ರ್ಯಾಪ್ ಆಗಿಡಣ, ನಾ ಬರ್ತೀನಿ ತಗೊಂಡಿರ. One day later. ನಾ ಎಲ್ಲದಿ ಗಿಫ್ಟ್ ತುಂಬಾರ ಅಂತ್ಯ? ಆಯ್ತು ತುಂಬ. ನಾ ಎಲ್ಲದಿ? ನಾನು ಇಲ್ಲಿ ನಿಂತೀನಿ. ಅಲ್ಲಿ ಎಲ್ಲದಿ? ಓ, ಅಲ್ಲದಿನ ಅಣ್ಣ. ಬಂದಿ ಅಣ್ಣ? ಇಲ್ಲೇ ಕುಂತಿದ್ದೆ, ನೀ ಫೋನ್ ಹಚ್ಚಿದ್ದೆ. ಹೌದಾ, ನಾನು ಅಲ್ಲಿ ಇಲ್ಲೇ ಕುಂತಿದ್ದೆ. ಏನ್ ಪಾಪ ಹುಡುಗಿಗೆ ಹುಡುಗಿನ ಪಡ ಕಸನಿಗೆ ಹುಡುಗಿ ಯಾರು ಕಾಲೇಜ್ ಬಂಕ್ ಹೊಡ್ಕೊಂಡದ. ಇಲ್ಲ, ನಾ ಓದೋದು ಆಯ್ತಿದೆ. ಹೆಂಗಂದ್ರ ಕಾಯಕ್ ಸಿಕ್ತ ಗಿಫ್ಟ್. ಹೋಗಿ ನಮ್ಮ ಹುಡುಗಿ ಇಂಪ್ರೆಸ್ ಮಾಡೋದು ಅಷ್ಟೇ ಐತಿ. ಅದು ಹಂಗಾರ ಬಂತ ನನ್ ಜಾಗ. ನಮ್ಮ ಹುಡುಗಿ ಫೋನ್ ಹಾಕ್ತೀನಿ. ಹಲೋ ಬೇಬಿ, ಎಲ್ಲದಿ? ಇಲ್ಲೇ ಬಾ, ನಾವು ಮಾಡ್ಲಕ್ಕ. ಪಾರ್ಕ್ ಐತಲ್ಲ, ಬಾ. ಆಯ್ತು ಬಾ. ಬರುಮಟ ಇಲ್ಲೇ ಕುಂತ ಏನ್ ಬಾಯಿದೆ. ಇದು
ಹಾ ನಿನಗೆ ಓಪನ್ ಮಾಡದೆ ಇಲ್ಲ ಬೇಬಿ ನಮ್ ಇಬ್ರದೆಲ್ಲ ಹೋಗಿದೆ ನನಗೆ ಯಾರು ಅರ್ಥ ವಿಘ್ನೇಶ್ವರ ಈ ವಿಡಿಯೋದಾಗ ತೋರಿಸ್ದಂಗ ನಿಮ್ ಸ್ನೇಹಿತರ ಅಥವಾ ಆಪ್ತರ ನಿಮ್ ಕಡೆ ರೊಕ್ಕ ಇಸ್ಕೊಂಡು ಅಥವಾ ಏನ್ರ ಕೇಳಿ ಸುಳ್ಳು ಹೇಳಿ ಅವ್ರಿಗೆ ಕಷ್ಟ ಐತೆ ಅಂತ ಹೇಳಿ ನಿಮ್ ಕಡೆಯಿಂದ ರೊಕ್ಕ ಇಸ್ಕೊಂಡ್ ಹೋಗ್ತಾರ್ರಿ. ಹೋಗಿ ಅದನ್ನ ಕೆಟ್ಟದಕ್ಕೆ ಉಪಯೋಗಿಸ್ಕೊಂತಾರ್ರಿ. ಹಾಗಾಗಿ ಯಾರಿಗಾರ ರೊಕ್ಕ ಕೊಡುವಾಗ ಸ್ವಲ್ಪ ಹಿಂದ ಮುಂದೆ ಯೋಚನೆ ಮಾಡಿ ರೊಕ್ಕ ಕೊಡ್ಬೇಕಂತೇಳಿ ನಾವು ಈ ವಿಡಿಯೋ ಮೂಲಕ ನಿಮ್ಗ ಕೇಳ್ಕೊಳತ್ತೇವ್ರಿ. ಯಾಕಂದ್ರ ರೊಕ್ಕ ಯಾರಿಗೂ ಹಂಗ ಸುಮ್ನೆ ಬರುದಿಲ್ರಿ. ಹಂಗಾಗಿ ನಿಮಗ ಪರಿಚಯ ಇದ್ದವರು ಒಳ್ಳೆಯವರು ಮತ್ತೆ ನಿಮ್ಗೆ ಗೊತ್ತಿದ್ದವ್ರಿಗೆ ಮಾತ್ರ ಸಹಾಯ ಮಾಡ್ಬೇಕಂತೇಳಿ ನಮ್ಗ ಈ ವಿಡಿಯೋ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೇವ್ರಿ. ಧನ್ಯವಾದಗಳು.